ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಯುನಿಕ್ ಟೆಕ್ ವರ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಕಾಡ್ತಿರುವ ಏಕೈಕ ಪ್ರಶ್ನೆ ಏನಂದ್ರೆ ತಾನು ಸತ್ತ ಮೇಲೆ ಏನಾಗ್ತೀನಿ ಅನ್ನೋದು. ಇದಕ್ಕೆ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ಹಾಗಾದ್ರೆ ಮನುಷ್ಯ ಮರಣ ಹೊಂದಿದ ಮೇಲೆ ಅವನ ಆತ್ಮ ಮನೆಗೆ ಮತ್ತೆ ವಾಪಸ್ ಬರುತ್ತಾ? ಮನುಷ್ಯ ಸತ್ತ ಮೇಲೆ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ? ಸತ್ತ ಮೇಲೆ ಆತ್ಮ ಹೋಗೋದು ಎಲ್ಲಿಗೆ? ಈ ಆತ್ಮ ಮುಂದೆ ಏನಾಗುತ್ತೆ? ನಿಮಗೂ ಈ ಎಲ್ಲ ಪ್ರಶ್ನೆಗಳು ಕಾಡ್ತಿದ್ರೆ ಕೊನೆಯ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಚಾರ ಏನಂದ್ರೆ ಮನುಷ್ಯ ಜನ್ಮ ಅನ್ನೋದು ಒಂದೇ ಸಾರಿ ಬರೋದು ಅಂತ. ಇದೇ ರೀತಿ ಸಾವು ಅನ್ನೋದು ಕೂಡ ಒಂದೇ ಬಾರಿ ಆಗೋದು. ಮನುಷ್ಯ ಸತ್ತ ಮೇಲೆ ಮತ್ತಿನ್ಯಾವತ್ತೂ ಕೂಡ ಈ ಜೀವ ವಾಪಸ್ ಬರಲ್ಲ. ಇದೇ ಕಾರಣಕ್ಕೆ ಸಾವು ಅನ್ನೋ ಪದ ಕೇಳಿದ್ರೇನೆ ಮನುಷ್ಯ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾನೆ. ಯಾಕಂದ್ರೆ ಸಾವು ಅನ್ನೋದು ಮನುಷ್ಯನ ಜೊತೆಗೆ ಅಂಟಿಕೊಂಡಿದ್ದ ಸಂಬಂಧಗಳನ್ನೆಲ್ಲ ಒಂದೇ ಬಾರಿ ಕಳಚಿ ಬೀಳುವಂತೆ ಮಾಡುತ್ತೆ. ಒಬ್ಬ ಮನುಷ್ಯ ಸಾಯೋದಕ್ಕೂ ಮುನ್ನ ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವನ ಬಾಲ್ಯದಿಂದ ಹಿಡಿದು ಇಡೀ ಜೀವನ ಕಣ್ಮುಂದೆ ಬರುತ್ತೆ ಅಂತ ಹೇಳಲಾಗುತ್ತೆ. ಜಸ್ಟ್ 7 ನಿಮಿಷದಲ್ಲಿ ಇಡೀ ಜೀವನ ಕಣ್ಮುಂದೆ ಬಂದು ಹೋಗುತ್ತೆ ಎನ್ನಲಾಗಿದೆ. ಅಸಲಿಗೆ ಈ 7 ನಿಮಿಷ ಸಾಯುವ ಮನುಷ್ಯನ ಪಾಲಿಗೆ ಒಂದು ಸಿನಿಮಾ ತರಹ ಭಾಸವಾಗುತ್ತೆ. ಈ ವಿಚಾರ ಅಚ್ಚರಿ ಅಂತ ಅನಿಸಿದ್ರೂ ವಿಜ್ಞಾನದಲ್ಲೂ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದೊಂಥರ ಕನಸಿನ ತರಹ ಬಂದು ಹೋಗುತ್ತೆ ಅಂತ ಹೇಳಲಾಗುತ್ತೆ. ಮನುಷ್ಯ ಸತ್ತ ಮೇಲೆ ಅವನ ಕೈಕಾಲುಗಳೆಲ್ಲ ತಣ್ಣಗಾಗ್ಬಿಡುತ್ತವೆ. ಇದಕ್ಕೆ ಕಾರಣ ಮನುಷ್ಯ ಸಾಯೋ ಮುನ್ನವೇ ಅವನ ದೇಹದಲ್ಲಿ ಕೆಲವು ಬದಲಾವಣೆಗಳು ಆಗೋದಕ್ಕೆ ಶುರುವಾಗಿರುತ್ತೆ. ಈ ಬಗ್ಗೆ ಮನುಷ್ಯನಿಗೂ ಅರಿವಾಗಿರುತ್ತೆ, ತನ್ನ ಜೀವನ ಇನ್ನೇನು ಅಂತ್ಯವಾಗ್ತಿದೆಯಂತ. ಇದೇ ಕಾರಣಕ್ಕೆ ಅವನ ಕಾಲುಗಳು ತಣ್ಣಗಾಗಿ ದೇಹದಲ್ಲಿದ್ದ ಆತ್ಮ ಹೊರಬಂದು ಗಾಳಿಯಲ್ಲಿ ಹಾರಾಡೋದಕ್ಕೆ ಶುರು ಮಾಡುತ್ತೆ. ಮನುಷ್ಯ ಸತ್ತ ತಕ್ಷಣ ದೇಹದಲ್ಲಿರುವ ಆತ್ಮ ಅವನ ಕಾಲಿನಿಂದ ಆಚೆ ಬರೋದಕ್ಕೆ ಶುರುವಾಗಿರುತ್ತೆ. ಕೊನೆಗೆ ಮುಖದ ಮೂಲಕ ಆತ್ಮ ಇಡೀ ದೇಹದಿಂದ ಹೊರಬಂದು ಬಿಡುತ್ತೆ. ಮನುಷ್ಯ ಒಳ್ಳೆ ಕರ್ಮಗಳನ್ನು ಮಾಡಿದರೆ ಅವನ ಆತ್ಮ ಯಾವುದೇ ತೊಂದರೆ ಇಲ್ಲದೆ ಆರಾಮವಾಗಿ ದೇಹದಿಂದ ಹೊರಬರುತ್ತೆ. ಆದರೆ ಕೆಟ್ಟ ಕರ್ಮಗಳಿದ್ರೆ ಅಂಥ ದೇಹಗಳಿಂದ ಆತ್ಮ ಹೊರಬರುವುದಕ್ಕೆ ತುಂಬ ತೊಂದರೆ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಮನುಷ್ಯರಲ್ಲಿ ಕೆಲವರು ಸಾಯೋ ಮುನ್ನ ಇನ್ನಿಲ್ಲದ ಸಂಕಷ್ಟವನ್ನು ಅನುಭವಿಸಿ ಜೀವ ಬಿಟ್ಟಿರ್ತಾರೆ. ಆಗ ಮುಖದ ಬಣ್ಣ ಕೂಡ ಕಪ್ಪಗಾಗಿ ಬಿಡುತ್ತೆ. ಇವೆಲ್ಲ ದೇಹದಲ್ಲಿದ್ದ ಆತ್ಮ ಹೊರಬರೋದ್ರಿಂದ ಆಗತ್ತೆ. ಇನ್ನೊಂದು ವಿಚಾರ ಏನಂದ್ರೆ ಆತ್ಮ ದೇಹವನ್ನ ಅಷ್ಟು ಸಲೀಸಾಗಿ ಬಿಡೋದಿಲ್ಲ. ಯಾಕಂದ್ರೆ ಅದೆಷ್ಟೋ ವರ್ಷಗಳ ಕಾಲ ಆತ್ಮ ದೇಹದೊಂದಿಗೆ ಬೆರೆತಿರುತ್ತೆ. ಹೀಗಾಗಿ ಆತ್ಮ ಕೂಡ ದೇಹ ಬಿಟ್ಟು ಬರೋದಕ್ಕೆ ಇಷ್ಟಪಟ್ಟಿರಲ್ಲ. ಇನ್ನು ಆತ್ಮ ಪರಲೋಕಕ್ಕೆ ಹೋಗೋದರ ಬಗ್ಗೆ ಹೇಳೋದಾದ್ರೆ ಈ ಆತ್ಮವನ್ನ ಕರ್ಕೊಂಡು ಹೋಗಲು ಯಮರಾಜ 2 ದೂತರನ್ನ ಭೂಲೋಕಕ್ಕೆ ಕಳುಹಿಸಿಕೊಡ್ತಾನೆ. ಈ ವೇಳೆ ಯಾರೆಲ್ಲ ಕೆಟ್ಟ ಕರ್ಮಗಳನ್ನ ಮಾಡಿರ್ತಾರೋ ಅಂತಹವರ ಆತ್ಮಗಳಿಗೆ ಯಮದೂತರು ಇನ್ನಿಲ್ಲದ ಕಾಟ ಕೊಡ್ತಾರೆ. ಬಳಿಕ ಆ ಆತ್ಮವನ್ನ ಪರಲೋಕಕ್ಕೆ ಕೊಂಡೊಯ್ಯುತ್ತಾರೆ. ಮೊದಲು ಆತ್ಮಗಳು ಒಂದು ಗುಹೆ ಮೂಲಕ ಸಾಗಬೇಕಾಗತ್ತೆ. ಅಲ್ಲಿಂದ ಮುಂದೆ ಪರಲೋಕದ ದಾರಿ ಕಾಣಸಿಗುತ್ತೆ. ಪರಲೋಕಕ್ಕೆ ಹೋಗುವ ಮೊದಲು ಒಂದು ನದಿಯನ್ನ ಪಾರು ಮಾಡಬೇಕು. ಆ ನದಿಯ ಹೆಸರು ಪೈತಲ್ವಿ. ಈ ಪೈತಲ್ವಿ ನದಿಯಲ್ಲಿ ನೀರಿರಲ್ಲ, ಬದಲಾಗಿ ಧಗಧಗ ಉರಿಯುವ ಜ್ವಾಲೆ ಇರುತ್ತೆ. ಬಳಿಕ ಆತ್ಮವನ್ನ ಯಮರಾಜನ ಬಳಿ ಕರೆದುಕೊಂಡು ಬರಲಾಗುತ್ತೆ. ಅಲ್ಲಿ ಯಮರಾಜ ಪಾಪ ಪುಣ್ಯಗಳ ಲೆಕ್ಕ ಹಾಕ್ತಾನೆ. ಚಿತ್ರಗುಪ್ತನ ಮೂಲಕ ಮನುಷ್ಯ ಮಾಡಿರುವ ಕರ್ಮಗಳ ಲೆಕ್ಕ ಹಾಕ್ತಾನೆ. ಈ ಚಿತ್ರಗುಪ್ತನ ಬಳಿ ಮನುಷ್ಯ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಪಕ್ಕಾ ಲೆಕ್ಕ ಇರುತ್ತೆ. ಒಂದು ವೇಳೆ ಮನುಷ್ಯ ಭೂಲೋಕದಲ್ಲಿದ್ದಾಗ ಒಳ್ಳೆ ಕೆಲಸ ಮಾಡಿದರೆ ಅವನನ್ನ ಸ್ವರ್ಗಕ್ಕೆ ಕಳುಹಿಸಿಕೊಡಲಾಗುತ್ತೆ. ಒಂದು ವೇಳೆ ಅವನು ಕೆಟ್ಟ ಮನುಷ್ಯನಾಗಿದ್ದರೆ ಭೂಲೋಕದಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಅವನನ್ನ ನರಕಕ್ಕೆ ಕಳುಹಿಸಲಾಗುತ್ತೆ. ಇದೇ ರೀತಿ ಕೆಲ ಕಾಲದ ಹಿಂದೆ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದ. ಅವನನ್ನ 2 ಯಮದೂತರು ಹೊತ್ಕೊಂಡು ತಮ್ಮ ಜೊತೆ ಕರ್ಕೊಂಡು ಹೋಗಿದ್ರು. ಆ ವ್ಯಕ್ತಿ ಹೇಳೋ ಪ್ರಕಾರ ಇವನ ದೇಹದಿಂದ ಆತ್ಮ ಹೊರಗಡೆ ಬರುವಾಗ ಬಟ್ಟೆಯನ್ನ ಮುಳ್ಳಿನ ಬೇಲಿಯಿಂದ ಕಿತ್ತಂತೆ ಭಾಸವಾಗ್ತಿತ್ತು ಅಂತ ಹೇಳಿದ್ದ. ಅಲ್ಲಿಂದ ಆತನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗಲಾಗಿತ್ತಂತೆ. ರಸ್ತೆಯಲ್ಲಿ ಒಂದು ನದಿ ಕೂಡ ಸಿಕ್ಕಿತ್ತಂತೆ. ಆ ನದಿ ಬೆಂಕಿಯಿಂದ ಕೂಡಿತ್ತಂತೆ. ಆ ನದಿಯನ್ನ ಪಾರು ಮಾಡಿದಾಗ ಯಮಲೋಕ ಕಣ್ಣಿಗೆ ಕಾಣ್ತು. ಆಗ ಯಮರಾಜ ಇವನನ್ನ ಯಾಕೆ ಕರ್ಕೊಂಡು ಬಂದ್ರಿ, ಇವನ ಅಂತ್ಯ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಂತೆ. ಬಳಿಕ ಆತನ ಕಣ್ಣಿಗೆ ಪರದಿ ಹಾಕಲಾಗಿತ್ತಂತೆ. ಅವನು ಕಣ್ಣು ಬಿಟ್ಟಾಗ ತನ್ನ ಮನೆಯಲ್ಲಿದ್ದೆ ಅಂತ ಆ ವ್ಯಕ್ತಿ ಹೇಳಿದ್ದ. ಇದು ನಿಜವಾಗಿ ನಡೆದಿರುವ ಘಟನೆ. 10 ವರ್ಷಗಳ ಹಿಂದೆ ಪೂರಣ್ ಸಿಂಗ್ ಎಂಬಾತನ ಜೊತೆ ನಡೆದಿತ್ತು. ಇದೊಂದೇ ಘಟನೆಯಲ್ಲ, ವರ್ಷ ಕಳೆದಂತೆಲ್ಲ ಇಂಥ ಘಟನೆಗಳು ವಿಜ್ಞಾನಿಗಳಿಗೆ ಸವಾಲಾಗಿವೆ. ಆದರೆ ಅದೆಷ್ಟು ಜನ ಮರಣ ಹಾದಿಯನ್ನ ಮುಟ್ಟಿ ವಾಪಸ್ ಬಂದಿದ್ದಾರೋ ಗೊತ್ತಿಲ್ಲ. ಆದರೆ ಕೆಲ ಜನಗಳು ಹೇಳೋ ಪ್ರಕಾರ ಅವರ ಅಂತ್ಯವಾದ ಬಳಿಕ ಬೇರೆಯದ್ದೇ ಪ್ರಪಂಚಕ್ಕೆ ಕಾಲಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿ ಕಣ್ಣು ಕೋರೈಸುವ ಬೆಳಕಿತ್ತು. ಅಲ್ಲಿಂದ ಕೆಲವರು ಇನ್ನೂ ನಿನ್ನ ಸಮಯ ಬಂದಿಲ್ಲ ಅಂತ ಹೇಳ್ತಿದ್ರು. ಇನ್ನೂ ಕೆಲವರು ಹೇಳೋ ಪ್ರಕಾರ ಅವರು ಸತ್ತ ಬಳಿಕ ಅವರಿಗೆ ನೆಮ್ಮದಿ ಸಿಕ್ಕಂತ ಅನುಭವ ಆಗ್ತಿತ್ತಂತೆ.
ಗರುಡ ಪುರಾಣದ ಪ್ರಕಾರ ಮೃತದೇಹವನ್ನ ಒಂಟಿಯಾಗಿಡೋದ್ರಿಂದ ಬೇರೆ ದುಷ್ಟಶಕ್ತಿಗಳು ಆಕ್ರಮಣವಾಗುವ ಸಾಧ್ಯತೆ ಇದೆ. ಭೂತ ಪ್ರೇತಗಳು ಆತ್ಮದ ಮೇಲೆ ಆವಾಹನೆ ಮಾಡುವ ಸಾಧ್ಯತೆಯೂ ಇದೆ. ಇದೇ ಕಾರಣಕ್ಕೆ ರಾತ್ರಿ ಹೊತ್ತಲ್ಲಿ ಶವವನ್ನ ಒಂಟಿಯಾಗಿಡಲ್ಲ. ಇನ್ನು 13 ದಿನಗಳು ಆಗುವ ತನಕ ಪಿಂಡದಾನ ಯಾಕೆ ಮಾಡಲ್ಲ ಅನ್ನೋದನ್ನ ನೋಡೋದಾದ್ರೆ ಇದರಿಂದ ಆತ್ಮಕ್ಕಾಗುವ ಲಾಭಗಳೇನು ಗೊತ್ತಾ? ಯಮದೂತ ಆತ್ಮವನ್ನ ಮನೆಯವರ ಬಳಿ ಕರ್ಕೊಂಡು ಬಂದಾಗ ಆತ್ಮದ ಶಕ್ತಿ ಕುಗ್ಗಿರುತ್ತಂತೆ. ವಾಪಸ್ ಯಮಲೋಕಕ್ಕೆ ಹೋಗಲು ಆತ್ಮದ ಬಳಿ ಶಕ್ತಿ ಇರಲ್ವಂತೆ. ಇದೇ ಕಾರಣಕ್ಕೆ ಪಿಂಡದಾನ ಮಾಡಲಾಗುತ್ತೆ ಅನ್ನೋದು ನಂಬಿಕೆ. ಇಷ್ಟೊತ್ತು ನಾವು ನಿಮಗೆ ನೀಡಿರುವ ಮಾಹಿತಿ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿತ್ತು. ಅದನ್ನೇ ನಾವು ನಿಮಗೆ ವಿಸ್ತೃತವಾಗಿ ಹೇಳಿದ್ವಿ. ನಮ್ಮ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುನಿಕ್ ಟೆಕ್ ವರ್ಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.